ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ಸಾವಿನ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಯಾದಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ಮಹತ್ವದ ದಾಖಲೆಯನ್ನ ವಶಪಡಿಸಿಕೊಳ್ಳಲಾಗಿದೆಯಂತೆ. ಏನ್ ಮಹತ್ವದ ದಾಖಲೆ ಗೊತ್ತಿಲ್ಲ, ಅದೇನ್ ಸಿಕ್ಕಿದೆಯೋ ಗೊತ್ತಿಲ್ಲ. ಬಿಕಾಸ್ ಇದು ಏನಾದರೂ ಆಡಿಯೋ ರೆಕಾರ್ಡ್ ಇದೆಯಾ ಅಥವಾ ಏನಾದರೂ ಮಾತನಾಡಿರುವಂಥದ್ದು, ಲಂಚಕ್ಕೆ ಬೇಡಿಕೆ ಇಟ್ಟಿರುವಂಥದ್ರ ಬಗ್ಗೆ ವಿಡಿಯೋ ಇದೆಯಾ ಗೊತ್ತಿಲ್ಲ. ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. 2 ಬ್ಯಾಗ್ನಲ್ಲಿ ಕಡತವನ್ನ ಕೊಂಡೊಯ್ದಿದ್ದಾರೆ ಸಿಐಡಿ ಟೀಮ್. ಡಿವೈಎಸ್ಪಿ ಕಚೇರಿಯಲ್ಲಿದ್ದಂಥ ಪೆನ್ ಡ್ರೈವ್ ದಾಖಲೆಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಆದರೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ ಅದರಲ್ಲಿ. ಬಿಕಾಸ್ ಆಲ್ಮೋಸ್ಟ್ ಈಗ ಕೇಸ್ಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅದರದ್ದು ಮಾಹಿತಿ ಇರಬಹುದು. ಅಂದರೆ ಪೊಲೀಸ್ ಠಾಣೆ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಕೇಸ್ಗಳಿರ್ತವೆ, ಅದು ಇದು ವಿಚಾರಗಳೆಲ್ಲವೂ ಕೂಡ ಇರ್ತವೆ. ಅಥವಾ ಪರಶುರಾಮ್ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ಗೊತ್ತಿಲ್ಲ. ಎಲ್ಲ ದಾಖಲೆಯನ್ನು ಪಡೆದು ತೆರಳಿದ್ದಾರೆ ಸಿಐಡಿ ಅಧಿಕಾರಿಗಳು. ಆದರೆ ಇಲ್ಲಿ ಕಾಂಗ್ರೆಸ್ನ ಶಾಸಕ ಇರುವಂಥದ್ದು. ಸೊ ಕಾದ್ ನೋಡಬೇಕು ಯಾವ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ನ್ಯಾಯ ಸಿಗುತ್ತಾ, ನ್ಯಾಯ ಕೊಡಿಸುವಂಥ ಕೆಲಸ ಆಗುತ್ತಾ, ನಿಜಕ್ಕೂ ಇವರು ಆ ಒಂದು ಹಣವನ್ನು ಕೇಳಿದಂಥ ಕಾರಣಕ್ಕೋಸ್ಕರನೇ ಸಾವನ್ನಪ್ಪಿದ್ದ, ಇದೆಲ್ಲವೂ ನೆಕ್ಸ್ಟ್ ಗೊತ್ತಾಗ್ತಾ ಹೋಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದಾರಲ್ಲ, ಏನ್ ಮಾಹಿತಿ ಸಿಗ್ತಾ ಇದೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದಾರೆ ಅವರು? ಪೃಥ್ವಿ, ನಿಜಕ್ಕೂ ಹೇಳ್ಬೇಕಂತಂದ್ರೆ ಯಾದಗಿರಿ ಜಿಲ್ಲೆಗೆ ಇವತ್ತು ಏನೋ ಸಿಐಡಿ ಅಧಿಕಾರಿಗಳು ಬಂದಿದ್ರು. ಏನೋ ಬೆಳಗ್ಗೆನೆ ಸಿಐಡಿ ಅಧಿಕಾರಿಗಳು ಬಂದು ಇಲ್ಲಿಯ ಉಪವಿಭಾಗಾಧಿಕಾರಿಗಳಂತ ಯಾದಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ಏನೋ ಮಹತ್ವದ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ತದನಂತರದಲ್ಲಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಆಫೀಸರ್ಸ್ಗಳನ್ನು ಕೂಡ ಕರೆಸಿ ಅವರ ಜೊತೆ ಸುಮಾರು 3-4 ಗಂಟೆವರೆಗೂ ಚರ್ಚೆಯನ್ನು ಮಾಡಿದ್ರು. ಆಮೇಲೆ ಅವ್ರಿಗೆ ಯಾವ್ಯಾವ ಇಲ್ಲಿ ಇರ್ತಕ್ಕಂಥ ಫೈಲ್ಸ್ ಏನಿದಾವೆ, ಯಾವ ರೀತಿ ಆಯ್ತು, ಏನು ಇವ್ರು ಯಾವಾಗ ಎಷ್ಟು ವರ್ಷ ಸೆನ್ನಲ್ಲಿ ಮಾಡಿದ್ರು, ಆಮೇಲೆ ನಗರ ಠಾಣೆಗೆ ಯಾವಾಗ ಬಂದ್ರು, ಇದೆಲ್ಲವೂ ಏನು ಮಹತ್ವದ ಒಂದು ದಾಖಲೆಗಳನ್ನ ಪಡೆದುಕೊಂಡು ಜೊತೆಗೆ ಯಾವ್ದೊಂದು ಪೆನ್ ಡ್ರೈವ್ ಮತ್ತೆ ಮಹತ್ವದ ದಾಖಲೆಗಳು ಫೈಲ್ಸ್ ಗಳನ್ನ ತಗೊಂಡು ಇವತ್ತು ಸಿಐಡಿ ಅಧಿಕಾರಿಗಳು ಏನು ಇಲ್ಲಿಂದ ಹೋಗಿದ್ದಾರೆ. ಮತ್ತೆ ಅವರ ಮನೆಗೆ ಪರಶುರಾಮ್ ಎಲ್ಲಿ ಮರಣ ಹೊಂದಿದ್ರು ಅವರ ಮನೆಗೆ ಹೋಗ್ತಾರ ಅಂತಕ್ಕದ್ದು ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಅಂದರೆ ಮೆಡಿಕಲ್ ರಿಪೋರ್ಟ್ ಕಾದು ನೋಡ್ತಾ ಇದ್ದಾರೆ ಪೊಲೀಸರು. ಮೆಡಿಕಲ್ ರಿಪೋರ್ಟ್ ಏನು ಬರುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಜಕ್ಕೂ ಮಾನಸಿಕ ಒತ್ತಡದಿಂದ ಇವರೇನಾದರೂ ಸಾವನ್ನಪ್ಪಿದ್ದ ಅಥವಾ ಮಾಮೂಲಿಯಾಗಿ ಸಹಜ ಸಾವ ಇದು ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಕುಟುಂಬಕ್ಕೆ ಆರ್ ಅಶೋಕ್ ಸಾಂತ್ವನವನ್ನೇ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾಟಗಿಯಲ್ಲಿರುವಂಥ ಪರಶುರಾಮ್ ಅವರ ಕುಟುಂಬ ಅಲ್ಲಿಗೆ ತೆರಳಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಾಂತ್ವನವನ್ನೇ ಹೇಳಿದ್ದಾರೆ. ಪರಶುರಾಮ್ ಸಾವಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಶೋಕ್ ಅವರು. ಶಿಕ್ಷಣ ಪೋಸ್ಟಿಂಗ್ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಶೋಕ್. ಪೋಸ್ಟಿಂಗಿಗೆ ಹಣ ಕೇಳಿದ್ದರ ಬಗ್ಗೆ ಅಶೋಕಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಅಶೋಕ್ ಅವರಿಗೆ ಗೊತ್ತಿಲ್ಲದೆ ಹೋರಂಥದ್ದ, ಅವ್ರ ಸರ್ಕಾರ ಇಲ್ದಾಗ ಏನು ಎಲ್ಲದೂ ₹1 ಇಸ್ಕಳ್ದಲ್ಲೇ ಮಾಡಿರುವಂಥದ್ದ ಅನ್ನುವಂಥ ಚರ್ಚೆಗಳಂತೂ ನಡೀತಾ ಇದೆ ಸಾರ್ವಜನಿಕ ವಲಯದಲ್ಲಿ. ನಾನು ಹೇಳ್ತಾ ಇದ್ನಲ್ಲ, ವರ್ಗಾವಣೆ ಅನ್ನುವಂಥ ದಂಧೆ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಬರಲಿ ಯಾರಿಗೂ ನೈತಿಕತೆ ಇಲ್ಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಪರಶುರಾಮ್ ಸಹೋದರ ಹನುಮಂತಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿಗೆ. ಬಿಕಾಸ್ ಅವರ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕರಾಗಿರುವಂಥ ಶಾಸಕರು ಮತ್ತು ಅವರ ಪುತ್ರ ದುಡ್ಡನ್ನು ಕೇಳ್ತಾ ಇದ್ದಾರೆ ಅಂತ. ಅಶೋಕ್ ಅವರು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ರಾತ್ರಿ ನಾನು ಇಲ್ಲಿಂದ ನಾವು ಹೋಗೋದ್ರಾಗ 12 ಗಂಟೆ ಆಯ್ತು. 12 ಗಂಟೆಯಿಂದ ಎಸ್ ಪಿ ಮೇಡಮ್ ಅವ್ರಿಗೆ ನಾನು ಏನು ಮಾಡೋಕ್ಕೆ ಸಾಧ್ಯ, ಏನೋ ನೌಕರಿ ಮಾಡೋದು, ಕೇಸ್ ಆಫೀಸರ್ ಆಗಬೇಕು, ತಹಸೀಲ್ದಾರ್ ಆಗಬೇಕು, ತಹಸೀಲ್ದಾರ್ ಆಗ್ಬೇಕಂತ ತಹಸೀಲ್ದಾರು ಗೊತ್ತಾಗುತ್ತೆ. ಇದು ನಿಮಗೆ ಗೊತ್ತಿದೆ ಇಲಾಖೆ ಮಾಡಿರೋದು. ರಾತ್ರಿ ನಾನು ಇಲ್ಲಿಂದ ನಾವು ಹೋಗೋದ್ರಾಗ 12 ಗಂಟೆ ಆಯ್ತು. 12 ಗಂಟೆಯಿಂದ ಎಸ್ ಪಿ ಮೇಡಮ್ ಅವ್ರಿಗೆ ನಾನು ಅಲ್ಲಿ ಸುಮಾರು 2,000 ಜನ ಸಿಗ್ತಾರೆ. ವರ್ಷ ಆಯಿತು. ಫಸ್ಟು ಮಾಗಾವ್ ಮಾಡಿದೆ, ಅಯ್ಯಯ್ಯೋ ರಾಮ ಎಂತ ಬೋರ್ಡ್ ಮಾಡಿದೆ ಯಪ್ಪ. ನನಗೆ ಟ್ರಾನ್ಸ್ಫರ್ ಮಾಡಕ್ಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು ಯಪ್ಪ. ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನ್ಸಿನ್ಯಾಗ ನಾನು ಹಿಡ್ಕೊಂಬಂದೆ. ಏನಿಲ್ರಿ, ನಂದು ಟ್ರಾನ್ಸ್ಫರ್ ಆಗ್ಯದೈತವ, ನೀವು ಹೊಂಟು ನಿಂದಿರ್ತಾರಲ್ಲ, ಎಲ್ಲ ತಾಯಿ ತಂದೆಗಳು ಖುಷಿಲಿಂದ ಇರ್ತಾರ. ನೀವು ಹೋಗಿದ್ರೆ ನಾವು ಓದ್ನಂತ ಗಟ್ಟಿ ತೊಟ್ಟಿದ್ದೆಲ್ಲ ಯಪ್ಪ. ದುಡ್ಡಿನ ವಿಚಾರ ನನಗೆ ಅಂದಿದ್ದು ಒಂದು ಮಾತು,
ದುಡ್ಡು ಈಗ ಎಲ್ಲಿದ್ದ ಕೊಡ್ತಾ ನನಗೆ ಅಣ್ಣ ಅಂದ. ಯಪ್ಪ ಇಲ್ಲದ್ರೆ ಇದನ್ನ ಮಾಡ್ಕೊಂತೀರಪ್ಪ, ನಾವು ಬಡತನ ಜನದಾಗ ಬಂದೀವಿ. ಯಾದಗಿರಿ PSI ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ ಪತ್ನಿಯ ತಂದೆಗೆ ಕರೆಯನ್ನ ಮಾಡಿದ್ದಾರೆ ಅಶೋಕ್ ಅವರು. ಪರಶುರಾಮ ಪತ್ನಿಯ ಆರೋಗ್ಯವನ್ನ ವಿಚಾರಿಸಿದ್ರು ವಿರೋಧ ಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ, ಹೇಗಿದ್ದಾರೆ ಅಂತ. ಯಾಕೆಂದ್ರೆ ನಿನ್ನೆ ಪ್ರತಿಭಟನೆ ಮಾಡ್ತಾ ನಂತರ ಸುಸ್ತಾಗಿದ್ರು, ಏನು ತಿಂದೇ ಇರುವಂಥ ಕಾರಣಕ್ಕೋಸ್ಕರ ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಜೊತೆಗೆ ನಾನು ನಿಂತುಕೊಳ್ಳುತ್ತೇನೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಅಶೋಕ್. ನನ್ನನ್ನು ಬಂದು ಭೇಟಿ ಮಾಡಿ, ನಿಮ್ಮ ಜೊತೆಗೆ ನಾನು ನಿಂತ್ಕೊಳ್ತೇನೆ ಅಂತ ಪರಶುರಾಮ್ ಪತ್ನಿಯ ತಂದೆಗೆ ಹೇಳಿದ್ದಾರಂತೆ ಅಶೋಕ್. ಕೇಸ್ ಆಫೀಸರ್ ಆಗಬೇಕು, ತಹಸೀಲ್ದಾರ್ ಆಗಬೇಕು, ತಹಸೀಲ್ದಾರು ಇದು ನಿಮಗೆ ಗೊತ್ತಿದೆ ಇಲಾಖೆ ಮಾಡಿರೋದ್ರಿಂದ. ರಾತ್ರಿ ನಾನು ಇಲ್ಲಿಂದ ನಾವು ಹೋಗೋದ್ರಾಗ 12 ಗಂಟೆ ಆಯಿತು. 12 ಗಂಟೆಯಿಂದ ಎಸ್ ಪಿ ಮೇಡಮ್ ಅವರಿಗೆ ನಾನು ಮಾತಾಡಿದ್ದೆ. PSI ಪರಶುರಾಮ ಸಾವಿನ ಬೆನ್ನಲ್ಲೇ ಈಗ ಮತ್ತೊಂದು ವಿಚಾರ ಅಲ್ಲಿ ಹೊರಗಡೆ ಬರ್ತಾ ಇರುವಂಥದ್ದು. ಪರಶುರಾಮ್ ಬಳಿ ಲಂಚವನ್ನ ಕೇಳಿದ ಆರೋಪ ಅಷ್ಟೇ ಅಲ್ಲ, ಶಾಸಕ ಚನ್ನಾರೆಡ್ಡಿ ಮಗನ ಮೇಲೂ ಕೂಡ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಏನ್ ಆರೋಪ? ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಮಿಷನ್ಗೆ ಬೇಡಿಕೆಯನ್ನ ಇಡಲಾಗಿದೆ ಅಂತ. ಕಾಮಗಾರಿ ಹಣ ಬಿಡುಗಡೆ ಮಾಡಿಸಬೇಕು ಅಂದ್ರೆ ಕಮಿಷನ್ ಕೇಳಿದಂತ ಆರೋಪ ಮಾಡಲಾಗ್ತದೆ. ಅದು 10% ಕಮಿಷನ್ ಕೇಳಿದ್ರಂತೆ MLA ಮಗ ಪಂಪನಗೌಡ. ಇದಕ್ಕೆ ಯಾವುದೇ ದಾಖಲೆಗಳು ಕೂಡ ಇಲ್ಲ, ಆರೋಪವನ್ನು ಮಾಡಲಾಗ್ತದೆ. ಆದರೆ ಇದೆಲ್ಲವೂ ಕೂಡ ಇದೊಂದೇ ಕಡೆ ಅಲ್ಲ, ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಆಗ್ತಾ ಇರುವಂಥದ್ದಲ್ಲ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯ ಕಮಿಷನ್ ದಂಧೆ ನಡೆಯುತ್ತೆ. ಹಂಗೆ ನೋಡ್ಕೊಂಡ್ರೆ 10% ಅಂದರೆ ಕಮ್ಮಿನೇ ಆಯಿತು. 10%, 20, 25, 30, 40%ವರೆಗೂ ಕೂಡ ಕಮಿಷನ್ ತಗೊಳ್ತಾರೆ ತುಂಬಾ ಜನ ಶಾಸಕರುಗಳು. ಗುತ್ತಿಗೆದಾರರನ್ನ ಕೇಳ್ದಾಗ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಆ ಕಾರಣಕ್ಕೋಸ್ಕರನೇ ಗುತ್ತಿಗೆ ಯಾವ ರೀತಿ ಅಂದರೆ ಗುತ್ತಿಗೆದಾರರು ಯಾವ ರೀತಿಯ ಕಾಮಗಾರಿ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಕಳಪೆ ಕಾಮಗಾರಿ ಯಾಕಾಗತ್ತೆ, ಅವರಿಗೆಲ್ಲ ಕಮಿಷನ್ ಹೊಡೆದಿರ್ತಾರಲ್ಲ, ಇವನು ಏನಾದರೂ ಬಾಚ್ಕೊಬೇಕಲ್ಲ ಗುತ್ತಿಗೆದಾರನು. ಸೊ ಹೀಗಾಗಿ ಕಳಪೆ ಕಾಮಗಾರಿ ಆಗೋದು ಇಂಥ ಕಾರಣಕ್ಕೋಸ್ಕರನೇ. 3 ಕೋಟಿ ಹಣ ಬಿಡುಗಡೆಗೆ 10% ಕಮಿಷನ್ ಅನ್ನ ಕೇಳಿದ್ರಂತೆ ಶಾಸಕರ ಮಗ. 5 ತಾಲೂಕುಗಳ ಪಂಚಾಯಿತಿ ರಾಜ್ ಯೋಜನೆ ಹಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸ್ಪೀಕರ್ಗೆ ಪತ್ರವನ್ನ ಬರೆಯಲಾಗಿದೆ. ಶಾಸಕರ ವಿಧಾನಸಭಾ ಸದಸ್ಯತ್ವ ರದ್ದುಗೊಳಿಸುವಂತೆ ಪತ್ರವನ್ನ ಬರೆಯಲಾಗಿದೆ. ಸಾಮಾಜಿಕ ಹೋರಾಟಗಾರ ಮಾನಪ್ಪ ಹಡಪದ ಪತ್ರವನ್ನ ಬರೆದಿದ್ದಾರೆ. ಪತ್ರ ಬರೆದ್ರೆಲ್ಲ ವರ್ಕೌಟ್ ಆಗಲ್ಲ. ಏನಾದರೂ ದಾಖಲೆ ಇದೆಯಾ, ಏನಾದರೂ ವಿಡಿಯೋ ಇದೆಯಾ, ಹೋಗ್ಲಿ ಆಡಿಯೋ ಇದೆಯಾ, ಅದ್ಯಾವುದೂ ಇಲ್ಲ. ಪತ್ರ ಬರೆದಿದ್ದಾರೆ. ಪತ್ರ ಬರೆದಿದ್ದ ತಕ್ಷಣ ಸೀರಿಯಸ್ ಆಗಿ ತಗೊಳಲ್ಲ. ಏನಾದರೂ ದಾಖಲೆ ಏನಾದರೂ ಕೊಟ್ಟಂತ ಸಂದರ್ಭದಲ್ಲಿ ಅದೊಂದು ಸ್ವಲ್ಪ ಸೀರಿಯಸ್ ಆಗುತ್ತೆ. ಸಾಮಾಜಿಕ ಹೋರಾಟಗಾರ ಮಾನಪ್ಪ ಹಡಪದ ಅವರನ್ನು ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ಯಾದಗಿರಿ PSI ಪರಶುರಾಮ್ ಏನೋ ಒಂದು ನಿಗೂಢವಾದ ಸಾವಿನ ಚರ್ಚೆ ಈ ರಾಜ್ಯಾದ್ಯಂತ ನಡೀತಾ ಇದೆ. ಏನೋ ಅವರು ಸಾವಿಗೆ ಮುಖ್ಯವಾಗಿ ಕಾರಣ ಶಾಸಕ ಮತ್ತು ಶಾಸಕನ ಪುತ್ರ ಅಂತೇಳಿ ಅವರ ಪತ್ನಿಯವರು ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿದ್ರು. ಈಗ ಮತ್ತೊಂದು ಪ್ರಕರಣ ಕೂಡ ಅವರ ವಿರುದ್ಧ ಕೇಳಿ ಬರ್ತದೆ, ಸಾರ್ವಜನಿಕ ವಲಯದಲ್ಲಿ ಧ್ವನಿ ಕೇಳಿ ಬರ್ತಾ ಇದೆ. ಏನೋ ಈ PSI ಸಾವಿಗೆ ಏನೋ ಕಾರಣ, ಯಾರೇ ಕಾರಣರಾದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತೇಳಿ ಸ್ಪೀಕರ್ ಅವರಿಗೆ ಇಲ್ಲಿಯ ಸಾಮಾಜಿಕ ಹೋರಾಟಗಾರರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಬರೆದ ಸಾಮಾಜಿಕ ಹೋರಾಟಗಾರ ಮಾನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನೆಲ್ಲ ಪತ್ರದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅವರನ್ನೇ ಕೇಳೋಣ. ಸರ್, ಏನೆಲ್ಲ ಬರೆದಿದ್ದಾರೆ ಸರ್ ಪತ್ರದಲ್ಲಿ ತಾವು? PSI ಪರಶುರಾಮ್ ಸರ್ ಅವರ ನಿಗೂಢ ಸಾವಿನ ಕುರಿತು, ಸಾವಿನಲ್ಲಿ ಲಂಚಕ ಬೇಡಿಕೆ ಇತ್ತು ನನ್ನ ಗಂಡಗಂತ ತಿಳ್ಕೊಂಡು ಅವರ ಧರ್ಮಪತ್ನಿಯಾದ ಶ್ವೇತಾ ಅವರು ಶಾಸಕರು ಮತ್ತು ಶಾಸಕರ ಪುತ್ರರ ಮೇಲೆ ನೇರ ಆರೋಪ ಮಾಡ್ಯಾರ. ಇದು ನೇರ ಆರೋಪ ಎಂಥದಪ್ಪ ಅಂತಂದ್ರೆ ರಾಜ್ಯವನ್ನೇ ಕಳಿಸಿ ಬೀಳತಕ್ಕಂಥ ಒಂದು ಆರೋಪ. ಇದರ ನಂತರ ಈ ಪ್ರಕರಣಗಳು ಈ COD ತನಿಖೆಗೆ ಹೋಗಿರ್ತದೆ. COD ಅಧಿಕಾರಿಗಳು ಯಾದಗಿರಿ ನಗರಕ್ಕೂ ಕೂಡ ಬಂದು ಅದರ ಪರಿಶೀಲನೆಯಲ್ಲಿ ನಡೆದಿರ್ತದೆ. ನಂತರ ಈ ಆರೋಪದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ತಪ್ಪು ಕಂಡು ಬಂದ್ರೆ ಅವ್ರ ಮ್ಯಾಗ ತನಿಖೆ ಮಾಡಿ ತಪ್ಪು ಕಂಡು ಬಂದ್ರೆ ಅವ್ರ ಮ್ಯಾಗ ಅವ್ರ ಸದಸ್ಯತ್ವ ರದ್ದುಪಡಿಸ್ಬೇಕಂತೇಳಿ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ, ಗೌರವಾನ್ವಿತ ಸಭಾಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಪತ್ರ ಬರೆದ್ವಿ. ನಂತರ ಎರಡನೇ ಆರೋಪ ಏನು ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ಲಕ್ಕತ್ತದಪ್ಪ ಅಂತಂತಂದ್ರೆ, ಈ ಉದ್ಯೋಗ ಖಾತ್ರಿ 2023-24 ಸಾಲಿನಲ್ಲಿ ಕಚ್ಚಾ ಸಾಮಗ್ರಿ ಹಣ ಬಿಡುಗಡೆ ಮಾಡುತ್ತದೆ. ಯಾದಗಿರಿ ಜಿಲ್ಲೆಯಲ್ಲಿ 6 ತಾಲೂಕುಗಳಿದ್ದು 5 ತಾಲೂಕುಗಳು ಹಣ ಬಿಡುಗಡೆ ಆಗ್ಯದ. ಆದರೆ ವಡಗೇರ ತಾಲೂಕಿಗೆ ಇವತ್ತು ಹಣ ಬಿಡುಗಡೆ ಆಗಿಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಮಾತಾಡ್ಲಕ್ಕತ್ತಾರೆ. ಏನು ಅಲ್ಲಿ ಕೆಲಸನೇ ನಡೆದಿಲ್ಲ ಅಥವಾ ಕೆಲಸ ಭ್ರಷ್ಟಾಚಾರ ಮಟ್ಟ ನಡೆದದು, ಕೆಲಸ ನಡೆದದ್ದು ಏನು ಸರಿ ತಪ್ಪು ಏನು ಭ್ರಷ್ಟಾಚಾರದ ವಾಸನ ದಶದಿಂದ ಬಿಲ್ ಪೆಂಡಿಂಗ್ ಅದು ಅನ್ನೋ ಆರೋಪ ಕೂಡ ಈ
ಈ ಆರೋಪ ಯಾರ ಮೇಲೆ ಕೇಳಿ ಬರ್ತಾ ಇದೆ? ಆಮೇಲೆ ಎಷ್ಟು ಪ್ರತಿಶತ ಏನು ಕಮಿಷನ್ ಅನ್ನ ಪಡೆದಿದ್ದಾರೆ ಅಂತ ಸಾರ್ವಜನಿಕರು ಮಾತಾಡ್ತಿದ್ದಾರೆ, ಯಾವ ರೀತಿ ಕೇಳಬೇಕು? ಪ್ರತಿಶತ ಅಂತ ಈ ಸದ್ದಂತರ ಈ 30-40 ಲಕ್ಷ ಒಂದು PSI ಹುದ್ದೆಗೆ ಆದ ಬಳಿಕ ಮತ್ತು ಇದ್ರ ಆರೋಪ ಮತ್ತು ಅವ್ರ ಮೇಲೆ ಅಂತೂ ಸಾರ್ವಜನಿಕರು ಅಂತಾರೆ, ಈ ಶಾಸಕರ ಪುತ್ರರ ಮೇಲೆ ಅಂತೂ ಸಾರ್ವಜನಿಕರು ಅಂತಾರೆ. ಅದನ್ನು ಆರೋಪ ನಾವು ಕೂಡ ಅಲ್ಲ ಬರೋದು. ಅದರ ದಶಿಂದ ಒಂದು ತನಿಖೆ ತಂಡ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ಹಣ ಬಿಡುಗಡೆ ಐತಿ, ಎಲ್ಲ ತಾಲೂಕಕ್ಕೆ ಆಯ್ತು, ಆದ್ರೆ ವಡಗೇರ ತಾಲೂಕಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಎಂಬುದು ಒಂದು ಯಕ್ಷ ಪ್ರಶ್ನೆ. ಅದು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಪರಿಶೀಲನೆ ಮಾಡಿ ಉದ್ದೇಶಪೂರ್ವಕವಾಗಿ ನಿಂತು ಇಲ್ಲ ಯಾವುದೇ ಒಂದು ಹಣಕ್ಕಾಗಿ ಕಾಮಗಾರಿಗಳ ಬಿಲ್ ನಿಂತು ಅನ್ನೋದು ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಎಲ್ಲ ಗೌರವಾನ್ವಿತರಿಗೆ ಪತ್ರ ಬರ್ತೀನಿ. ಅದ್ರ ಮ್ಯಾಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂಬುದು ನಂದು ಒತ್ತಾಯದ ನಾವು ಮಾನಪ್ಪ ಹಡಪ. ಯಾದಗಿರಿನ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಸಿರಿಗೆರೆ ಮಠಕ್ಕೆ ಹೊಸ ಪೀಠಾಧಿಪತಿ ನೇಮಕ ಆಗ್ತಾರ? ಶಾಮನೂರು ನೇತೃತ್ವದ ಸಭೆಯಲ್ಲೇ ತೀರ್ಮಾನ ಆಗುತ್ತಾ ಸಿರಿಗೆರೆಗೆ ಹೊಸ ಪೀಠಾಧಿಪತಿ? ಚಿತ್ರದುರ್ಗದ ಸಿರಿಗೆರೆ ಮಠಕ್ಕೆ ಹೊಸ ಪೀಠಾಧಿಪತಿಯನ್ನ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಕೇಳಿ ಬಂದಿದೆ. ಸಿರಿಗೆರೆ ಶಿವಮೂರ್ತಿ ಶ್ರೀ ಬದಲಾವಣೆಗೆ ಪಟ್ಟನ್ನ ಹಿಡಿಯಲಾಗಿದೆ. ಶಾಮನೂರು ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು. ಶ್ರೀಗಳ ಬದಲಾವಣೆ ಆಗಬೇಕು, ಟ್ರಸ್ಟ್ ಕ್ಯಾನ್ಸಲ್ ಬಗ್ಗೆನೂ ಕೂಡ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಶಾಮನೂರು ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿರುವಂಥದ್ದು. ಆಗಸ್ಟ್ 18ರಂದು ಸ್ವಾಮೀಜಿಯೊಂದಿಗೆ ನಿಯೋಗ ಭೇಟಿಯನ್ನ ಕೊಡುತ್ತಾರೆ. ಸ್ವಾಮೀಜಿ ಅವರನ್ನು ಹೋಗ್ಬಿಟ್ಟು ಭೇಟಿ ಆಗ್ತಾರೆ ಒಂದು ನಿಯೋಗ. ಆ ಸಂದರ್ಭದಲ್ಲಿ ಸಿರಿಗೆರೆ ಶ್ರೀ ಒಪ್ಪಿದ್ರೆ ಮರಿ ಸ್ವಾಮೀಜಿಯ ನೇಮಕ, ಇಲ್ಲದಿದ್ದಲ್ಲಿ ಸ್ವಾಮೀಜಿ ಬದಲಾವಣೆಗೆ ಹೋರಾಟವನ್ನ ಮಾಡಲಾಗುತ್ತೆ. ದಾವಣಗೆರೆಯಲ್ಲಿ ನಡೆದಂತ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಸಾದರ ಲಿಂಗಾಯತ ಸಮುದಾಯದ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಮಠಗಳ ಪೈಕಿ ಒಂದು ಸಿರಿಗೆರೆ ಮಠ. ಅಲ್ಲಿ ಕೆಲವೊಂದು ವರ್ಷಗಳಿಂದಲೂ ಕೂಡ ಜಟಾಪಟಿ ನಡೀತಾ ಇದೆ. ಪೀಠಾಧಿಪತಿ ಆಗಿರುವಂತ ಶಿವಮೂರ್ತಿ ಶ್ರೀಗಳು ಕೆಳಗಿಳಿಬೇಕು, ಈಗ ಆಲ್ರೆಡಿ ವಯಸ್ಸಾಗಿದೆ. ಹಾಗೆ ಕೆಲವೊಂದು ಅವ್ಯವಹಾರದ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸ್ವಹಿತಾಸಕ್ತಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಇತ್ತು. ಹಿರಿಯ ಶಾಸಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರು, ಹಾಗೆ ಸಾದರ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು. ಅವರ ನೇತೃತ್ವದಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಲಿಂಗಾಯತ ಸಮಾಜದ ಮುಖಂಡ ಅಣಬೇರು ರಾಜಣ್ಣ ಮಾತನಾಡಿ ಸಿರಿಗೆರೆ ಮಠದ ಶ್ರೀಗಳಿಗೆ 1 ವಾರದ ಗಡುವನ್ನ ಕೊಟ್ಟಿದ್ದಾರೆ. ಮುಂದಿನ ಪೀಠಾಧಿಪತಿ ಮಾಡಬೇಕು, ಟ್ರಸ್ಟ್ ಸಂಪೂರ್ಣ ಹೊಸದಾಗಿ ಆಗಬೇಕು ಅಂತ ಗಡುವನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಾದರ ಲಿಂಗಾಯತ ಸಮುದಾಯದ ಹಾಲಿ ಶಾಸಕರು, ಮಾಜಿ ಶಾಸಕರುಗಳು ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ, ಅವರು ಬಂದಿದ್ರು. ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಮಾಡಾಳ್ ವಿರೂಪಾಕ್ಷಪ್ಪನವರು, ಅವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಅವರು, ಇನ್ನು BC ಪಾಟೀಲ್ ಅವರು ಮಾಜಿ ಸಚಿವರು, ರವೀಂದ್ರನಾಥ್ ಅವರು ಮಾಜಿ ಸಚಿವರು ಸೇರಿದಂತೆ ಚನ್ನಗಿರಿಯ ಶಾಸಕರು ಕೂಡ ಬಂದಿದ್ದರು. ಬಸವರಾಜ್ ಶಿವಗಂಗ ಅವರು, ಈ ರೀತಿಯಾಗಿ ಹಾಲಿ ಮತ್ತು ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಒಕ್ಕೊರಲಿನ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಎಂಥ ಬೆಳೆದಂತ ಮಠ ಇದು, ತರಳಬಾಳು ಮಠ. ನಮಗೆ ಎಂತ ಶಿಸ್ತು ಕಳಿಸಿದ್ದಾರೆ, ಅದೆಲ್ಲ ಅಲ್ಲಿಂದಾನೆ ಬಂದಿರೋದು. ನಮಗೆ ಇವತ್ತಿನ ದಿವಸ ಈ ಹಾಳಾಗಿರೋದನ್ನ ಎಂದು ಹಾಳಾಗಕ್ಕೆ ಬಿಡಬಾರ್ದು. ನಾವೆಲ್ಲ ಸೇರಿ ನಮ್ಮ ಸಮಾಜದ ಗೌರವ, ಮಠದ ಗೌರವ, ಸ್ವಾಮಿ ಗೌರವಗಳನ್ನು ಹೆಚ್ಚಿಗೆ ಮಾಡೋದು. ಈಗ ಹಿಂದಿನ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ, ಮುಂದಿನ ಪೀಠಾಧಿಪತಿಗಳ ಆಯ್ಕೆ ಆಗಲೇಬೇಕು. ಅವ್ರೇನೋ ಸ್ವಂತಕ್ಕೆ ಟ್ರಸ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ, ಅದನ್ನ ಈ ವಾರದೊಳಗೆ ವಾಪಸ್ ತಗೊಂಡ್ರೆ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಪಾದಯಾತ್ರೆ ಮಾಡಿ 50,000 ಜನ ಸೇರ್ಸಕ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಟ್ವಾಳ ತಗೊಂಡು ಮುಂದಿನ ಪೀಠಾಧಿಪತಿಗಳನ್ನ ಸಮಾಜ ಕರೆದು ಗೌರವ ಮಾತಾಡಿದ್ರೆ ಸರಿ, ಇಲ್ಲದ್ರೆ ಯಾವ ಕಾರಣಕ್ಕೂ ನಾವು ಶಿವಶಂಕರಪ್ಪ ಅವರು ಸಮಾಜ ಮುಖಂಡರುಗಳು ಸೇರಿ ಒಂದು ಸಮಿತಿ ಮಾಡಿ ದೊಡ್ಡ ನಿರ್ಣಯ ತಗೊಂಡು ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಈಗಿರುವಂತಹ ಸಿರಿಗೆರೆ ಶ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೀಠದಿಂದ ಕೆಳಗಿಳಿಯಲೇಬೇಕು ಅಂತ. ಇನ್ನು ಸಾಣೆಹಳ್ಳಿ ಶ್ರೀ ಸಿರಿಗೆರೆ ಶ್ರೀ ಪೀಠದಿಂದ ಇಳಿಯಬೇಕು. ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಣೆಹಳ್ಳಿ ಶ್ರೀಗಳು ಕೂಡ ಈ ಒಂದು ತಳಬಾಳು ಮಠಕ್ಕೆ ಸೇರಿಕೊಳ್ಳುವಂಥ ಉಪಮಠ ಅದು, ಅವರು ಕೂಡ ಪೀಠದಿಂದ ಕೆಳಗಿಳಿಯಬೇಕು ಅಂತ ಆಗ್ರಹಿಸಲಾಗಿದೆ. ಸಿರಿಗೆರೆ ಸ್ವಾಮೀಜಿ ಬಳಿ ಮಾತನಾಡ್ತೇನೆ ನಾನು ಅಂತ ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಹೀಗಾಗಿ ಇದನ್ನ ದೊಡ್ಡದು ಮಾಡೋದು ಬೇಡ, ಸಮಾಜಕ್ಕೆ ಕೆಟ್ಟ ಹೆಸರು ಬರೋದು ಕೂಡ ಬೇಡ ಅಂತ ದಾವಣಗೆರೆಯಲ್ಲಿ ಮಾತನಾಡಿದ್ರು ಹಿರಿಯ ನಾಯಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪ ಅವರು. ಹಠ ಮಾಡಿ ನಾನೇ ಮುಂದುವರಿಯುತ್ತೇನೆ ಅಂದರೆ ಮುಂದಿನ ದಾರಿ ನೋಡೋಣ.
ಅವರು ಮನುಷ್ಯರೇ, ತಪ್ಪು ಮಾಡ್ತಾರೆ. ಈ ಹಿಂದೆ ಪದತ್ಯಾಗ ಮಾಡ್ತೇನೆ ಅಂತ ಹೇಳಿದ್ರು. 3 ವರ್ಷದಿಂದ ತ್ಯಾಗ ಮಾಡ್ತೇವೆ ಅಂತಾನೆ ಹೇಳ್ತಾನೆ ಇಲ್ಲ ಅವರು. ಯಾರಿಗೂ ಗೊತ್ತಾಗದೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಶಾಮನೂರ್ ಶಿವಶಂಕರಪ್ಪ ಅವರು ಸಿರಿಗೆರೆ ಶ್ರೀಗಳ ವಿರುದ್ಧ ಇದೇ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಎಲ್ಲಿಗೆ ಬಂದು ನಿಲ್ತು ಅಂತ ಇವತ್ತಿನ ಮೀಟಿಂಗ್? ಯಾವ ನಿರ್ಣಯವನ್ನ ಕೈಗೊಳ್ಳಲಾಯಿತು? ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡಲಿದ್ದಾರಂತೆ? ಯಾವಾಗ ಹೋಗ್ಬಿಟ್ಟು ಶಿವಮೂರ್ತಿ ಶ್ರೀಗಳನ್ನ ಹೋಗಿ ಭೇಟಿ ಆಗ್ತಾರಂತೆ ನಿಯೋಗ? ಅದು ಪೃಥ್ವಿರಾಜ್, ಏನು ಬೆಳಗಿಂದ ಸತತವಾಗಿ 2 ಗಂಟೆಗೂ ಅಧಿಕ ಕಾಲ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾದಂತ ಸಾಧು ಲಿಂಗಾಯತರ ಪ್ರಮುಖ ನಾಯಕರುಗಳು ಏನು ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿರೋ, ಇದೇ 18ನೇ ತಾರೀಕು ಒಂದು ನಿಯೋಗ ಹೋಗೋಣ, ನಾವೆಲ್ಲ ನಿಯೋಗ ಸ್ವಾಮೀಜಿ ಬಳ ಹೋಗಿ ಒಂದು ಮಾತುಕತೆ ಆಡೋಣ, ಅವರಾಗಿ ಬಿಟ್ಟು ಕೊಟ್ರೆ ಪೀಠವನ್ನ ಸರಿ, ಇಲ್ಲ ಅಂದ್ರೆ ಮುಂದಿನ ಪೀಠಾಧಿಪತಿಯನ್ನ ನಾವು ಭಕ್ತರೇ ಸೇರಿ ಮಾಡೋಣ ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. 18ನೇ ತಾರೀಕುವರೆಗೂ ಅವರಿಗೆ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಏನು ಪೀಠಾಧಿಪತಿಗಳನ್ನ ನೇಮಕ ಮಾಡಬೇಕು. ಇನ್ನೊಂದು ಅಂದ್ರೆ ಅಲ್ಲಿ ಇದ್ದಂತಹ ಎಲ್ಲಾ ಆಸ್ತಿಗಳು ಕೂಡ ಸ್ವಾಮೀಜಿ ಹೆಸರಲ್ಲಿದೆ, ಅವುಗಳೆಲ್ಲ ಏನು ಟ್ರಸ್ಟಿ ಹೆಸರಿಗೆ ಬರಬೇಕು. ಈಗಿರುವಂತ ಟ್ರಸ್ಟ್ ಏನಿದೆ ಅದು ಸಂಪೂರ್ಣವಾಗಿ ಬದಲಾಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಈಗ ಟ್ರಸ್ಟಿ ಸಂಪೂರ್ಣವಾಗಿ ಸ್ವಾಮೀಜಿ ಅವರ ಹಿಡಿತದಲ್ಲಿದೆ. ಹಾಗಾಗಿ ಇದು ಸಂಪೂರ್ಣ ಆಸ್ತಿ, ಹಣ ಎಲ್ಲವೂ ಕೂಡ ಏನು ಇಡೀ ಸಮಾಜಕ್ಕೆ ಸೇರಿದ್ದು, ಅದು ಅವರು ಒಬ್ಬ ವೈಯಕ್ತಿಕವಾಗಿ ಸೇರಿರುವಂತದಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಬದಲಾದ್ರೆ ಮಾತ್ರ ಸ್ವಾಮೀಜಿ ಇರೋದಾದ್ರೆ ಕಂಟಿನ್ಯೂ ಆಗ್ಲಿ, ಇಲ್ಲಾಂದ್ರೆ ಬಿಟ್ಕೊಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಈಗ ನಾನು ಪದ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರು ಹಲವು ಬಾರಿ, ಆದ್ರೆ ಇದುವರೆಗೂ ತ್ಯಾಗ ಮಾಡಿಲ್ಲ. ಈಗ 60ನೇ ವಯಸ್ಸಿಗೆ ಅವರು ಏನು ಆ ಪೀಠವನ್ನು ತ್ಯಜಿಸ್ಬೇಕಾಗಿತ್ತು, ಇದುವರೆಗೂ ತ್ಯಜಿಸಿಲ್ಲ. ಹಾಗಾಗಿ ಈಗ ಒಂದು ವೇಳೆ ಇವರು ಅಷ್ಟೊಳಗಡೆ ಪೀಠವನ್ನು ತ್ಯಜಿಸಿ ಏನು ನಮ್ಮ ರೀತಿಯಲ್ಲೇ ಒಂದು ಮರಿ 2 ಮಠಕ್ಕೂ ಕೂಡ ಒಂದು ಮರಿ ಸ್ವಾಮಿಗಳನ್ನ ಮಾಡಿದ್ರೆ ಅನುಕೂಲ, ಇಲ್ಲಾಂದ್ರೆ ನಾವು ಮುಂದೆ ಪೀಠಕ್ಕೆ ಸ್ವಾಮೀಜಿಗಳನ್ನ ತರೋದು ಗೊತ್ತು ಅಂತ ಹೇಳಿ ಈ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಸದ್ಯ 18ನೇ ತಾರೀಕಿಗೆ ಸಂಪೂರ್ಣ ಚಿತ್ರಣ ಗೊತ್ತಾಗಲಿದೆ ಪೃಥ್ವಿರಾಜ್. ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮೈತ್ರಿಯಿಂದ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಮೂಡ ಅನ್ನೋದಕ್ಕಿಂತ HDK ವರ್ಸಸ್ DKC ನಡುವಿನ ಮಾತಿನ ಯುದ್ಧ ನಡೀತಾ ಇದೆ. ಅಜ್ಜಯ್ಯನ ಹೆಸರು ತಂದಿದ್ದಾರ HDK ಅವರು. ಅಜ್ಜಯ್ಯನ ಹೆಸರು ತಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ವಿರುದ್ಧ DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಚನ್ನಪಟ್ಟಣದಲ್ಲಿ HDK ಏನು ಅಭಿವೃದ್ಧಿ ಮಾಡಿಲ್ಲ, ಎಷ್ಟು ಜನರಿಗೆ ನಿವೇಶನ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಶಾಸಕರಾಗಿದ್ದಾಗ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಅಜ್ಜಯ್ಯನ ಮೇಲೆ ಆಣೆ ಮಾಡಲಿ ಅಂತ ಹೇಳಿದ್ದಾರೆ, ಅದಕ್ಕೆ ವೇದಿಕೆ ಸಿದ್ಧ ಮಾಡಲಿ, ಅಲ್ಲಿಯೇ ಮಾತನಾಡ್ತೇನೆ, ಸುಮ್ಮನೆ ಮಾತನಾಡುವಂಥದ್ದು ಬೇಡ ಅಂತ DK ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಅವರೇ, ಈ ಭಾಗದಲ್ಲಿ ನೀವು ಆಯ್ಕೆ ಆಗಿದ್ದೀರಾ, 6 ವರ್ಷ ಅಧಿಕಾರವನ್ನು ಮಾಡಿದ್ದೀರಾ, ನೀವು ರೈತನ ಮಗ ಅಂತ ಬೇರೆ ಹೇಳ್ತೀರಾ, ಪಾಪ ಪ್ಯಾಂಟ್ ಬಿಚ್ಚಿ ಪಂಚೆ ಹಾಕಿದ್ದೀರಿ. ನಮ್ಮ ಕಡೆ ಒಂದು ಗಾದೆ ಇದೆ, ಹುಟ್ಟಿದ್ಕರು ಎಲ್ಲ ಗೂಳಿ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಎಲ್ಲರೂ ಕೂಡ ರೈತರಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ HDK ವಿರುದ್ಧ ಗುಡುಗಿದ್ದಾರೆ. ನಿನ್ನ ತಂದೆ, ಪತ್ನಿ, ಕುಟುಂಬ, ಸಹೋದರ ಎಷ್ಟು ಆಸ್ತಿ ಮಾಡಿದ್ದಾರೆ, ಉತ್ತರ ಕೊಡಿ. ಒಬ್ಬ ಸರ್ಕಾರಿ ನೌಕರ ಎಷ್ಟು ಆಸ್ತಿ ಮಾಡಲಿಕ್ಕೆ ಸಾಧ್ಯ, ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೋ ಹೇಳಿದ್ದೀರಿ, ಬಹಳ ಆಸೆ ಪಡ್ತಾ ಇದ್ದೀರಿ, ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನರು ಏನಾದ್ರು ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನರು ಏನಾದ್ರು ಹೇಳಿದ್ರು ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಅವರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ, ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಿಲಿಕ್ಕೆ, ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ, ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ, ಅವರಿಗೆ ಕಾಲ ಮೀರೋಗಿದೆ. ಒಳ್ಳೆ ವೇದಿಕೆಗಳಾಗಬೇಕು, ಸುಮ್ಮನೆ ಅದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ. ಅದಕ್ಕೆ ನಾನು ಕರೀತಾ ಇರೋದು, ದಾಖಲೆಗಳು ಉಳಿಬೇಕು. ದಾಖಲೆಯಲ್ಲಿ ಅವೆಲ್ಲ ಇರಬೇಕು, ಮುಂದಿನ ಪೀಳಿಗೆ ನಮ್ಮನ್ನು ನೋಡಬೇಕು. ಇಲ್ಲ ಅವು ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರಬೇಕು, ಪಬ್ಲಿಕ್ ಡಿಬೇಟ್ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಗಳು ಡಿಬೇಟ್ ಬರಬೇಕು, ನಾವಿಬ್ಬರೇ ಕೂತ್ಕೋಬೇಕು. ಇಲ್ಲ ಅಂದ್ರೆ ಅಸೆಂಬ್ಲಿಲಿ ಆಗಬೇಕು. ಅಸೆಂಬ್ಲಿಲಿ ಅವ್ರ ಸೋದರ ಇದ್ದಾರೆ, ನಾನು ಕರೆದೆ 2 ಸತಿ ಕರೆದೆ, ಬರಲಿಲ್ಲ. ನಾನು ರೆಡಿಯಾಗಿದ್ದೀನಿ. ಅವ್ರ ಸೋದರ ಇದ್ದಾರೆ, ಕೊಟ್ಬಿಟ್ಟು ಕಳಿಸ್ರಿ, ಐ ಆಮ್ ರೆಡಿ.
ಅದಕ್ಕೆಲ್ಲ ಒಳ್ಳೆ ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ ರೈತನ ಮಗ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ ಕೈಲಿ ಕುಮಾರಣ್ಣ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ ಬಡವನಿಗೆ ಜಮೀನಿನ ಕೈಲಿ ಕೊಡಕ್ಕಾಗಲಿಲ್ಲ. ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ, ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಗಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡ. ರಾಮನಗರ ಪ್ರವೇಶಿಸಿರುವಂತದ್ದು ದೋಸ್ತಿಗಳ ಪಾದಯಾತ್ರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ರಾಮನಗರದಲ್ಲಿ ಸ್ವಾಗತವನ್ನ ಕೋರಲಾಯಿತು. ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರವನ್ನ ಹಾಕಿ ಸ್ವಾಗತವನ್ನ ಕೋರಿರುವಂತದ್ದು ಕಾರ್ಯಕರ್ತರು. ವಿಜೇಂದ್ರ, ನಿಖಿಲ್ ಕುಮಾರಸ್ವಾಮಿ, ಅಶ್ವತ್ಥನಾರಾಯಣಗೆ ಸ್ವಾಗತವನ್ನ ಕೋರಲಾಯಿತು. ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ. ವೆಲ್ಕಮ್ ಬ್ಯಾಕ್. ರಾಜ್ಯದ ಕೆಲವೆಡೆ ಮಳೆ ಕಡಿಮೆ ಆಗಿದೆ, ಆದರೆ ಪರಿಣಾಮ ಮಾತ್ರ ಜೋರಾಗೇ ಇದೆ. ಮಳೆ ಕಡಿಮೆ ಆದರೂ ಕೂಡ ನೆರೆ ಮಾತ್ರ ನಿಂತಿಲ್ಲ. ಚಿಕ್ಕಮಗಳೂರಲ್ಲಿ ಮಳೆ ನಿಂತರೂ ಕೂಡ ಮಳೆಯ ಅವಾಂತರ ನಿಲ್ತಾ ಇಲ್ಲ. ನಿರಂತರವಾಗಿ ಸುರಿದಂಥ ಮಳೆಗೆ ಕೊಪ್ಪ ಬಳಿಯ ಅಲಗೇಶ್ವರದಲ್ಲಿ ಗುಡ್ಡ ಕುಸಿದಿದ್ದು ಮೀನಾಕ್ಷಿ ಎನ್ನುವವರ ಮನೆ ಸಂಪೂರ್ಣ ಹಾನಿಯಾಗಿದೆ. ಸದ್ಯ ಇನ್ನೂ ಗುಡ್ಡ ಕುಸಿದರೆ ಮನೆ ಕಳೆದುಕೊಳ್ಳುವಂಥ ಆತಂಕದಲ್ಲಿ ಕುಟುಂಬ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಅಲತಗ ಕ್ರಾಸ್ ಬಳಿ ಬೈಕ್ನಲ್ಲಿ ಬರ್ತಾ ಇದ್ದಂತಹ ವೇಳೆ ಬೈಕ್ ಕಾಲುವೆಗೆ ಬಿದ್ದಿದೆ. ವೇಳೆ ಒಬ್ಬ ಯುವಕ ಬಚಾವಾಗಿದ್ದು ಬೈಕ್ನ ಹಿಂಬದಿ ಸವಾರ ಅರುಣ್ ಪಾಟೀಲ್ಗಾಗಿ ಎಸ್ಡಿಆರ್ಎಫ್ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಹಮ್ಮಿಗಿ ಬ್ಯಾರೇಜ್ನಿಂದ ತುಂಗಭದ್ರಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯ ತುಂಬಿ ಹರಿತಾ ಇದ್ದು ಮುಂಡರಗಿಯಲ್ಲಿ ಕಬ್ಬು, ಗೋವಿನ ಜೋಳ, ಹೆಸರು, ಭತ್ತದ ಬೆಳೆಗಳು ಜಲಾವೃತವಾಗಿದೆ. ಹಾಗೆ ಕೃಷ್ಣಾ ನದಿಯಿಂದಾಗಿ ಉಂಟಾದಂಥ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಲ್ಲೂ ಕೂಡ ಚಿಕ್ಕೋಡಿಯ ಹಲವೆಡೆ ಜಾನುವಾರುಗಳ ಮೇವಿಗೆ ತಾತ್ವಾರ ಶುರುವಾಗಿದೆ. ಜನರು ತಮ್ಮ ಜಾನುವಾರುಗಳೊಂದಿಗೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದು, ಕಾಳಜಿ ಕೇಂದ್ರದಲ್ಲಿ ಜಾನುವಾರುಗಳಿಗೆ ಮೇವು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿದಂಥ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಈ ಮಧ್ಯೆ ಚಿಕ್ಕೋಡಿಯ ದರೂರ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೃಷ್ಣಯ್ಯ ಒಡಲಿಗೆ ಕಸ ವಿಲೇವಾರಿ ಮಾಡಿ ವಿಕೃತಿಯನ್ನು ಮೆರೆದಿದ್ದಾರೆ. ಗ್ರಾಮ ಪಂಚಾಯಿತಿಯ ಕಾರ್ಯಕ್ಕೆ ಜನರು ಛೀಮಾರಿ ಹಾಕಿದ್ದಾರೆ.